ನಿಮ್ಮ ಶಾಸಕರ ಹುಟ್ಟುಹಬ್ಬ ಇವತ್ತು. ಮೊದಲನೇದಾಗಿ SR ವಿಶ್ವನಾಥ್ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು 100 ಕಾಲ ಜನಸೇವೆ ಮಾಡೋ ಅವಕಾಶ ಭಾಗ್ಯ ಕೊಟ್ಟು ಕಾಪಾಡಿನಿಂದ ಕೇಳ್ಕೊತೀನಿ. ಇವತ್ತೇನು ಸಾಹೇಬರು ಅಭಿವೃದ್ಧಿ ಅಂದರೆ SR ವಿಶ್ವನಾಥ್ ಅಂದರೆ ಅಭಿವೃದ್ಧಿ. ಇವತ್ತು ಯಲಹಂಕ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಮಾಡಿದ್ದಾರೆ. ಇದು ಯಾರು ಮಾಡಿದ ಊಹೆ ಮಾಡ್ಕೊಂಡಂಗೆ ನಮ್ಮ ಸಾಹೇಬರು ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಇವತ್ತೇನು ಜಾತಿ ಅದು ಇದು ಬಿಟ್ಬಿಟ್ಟು ಅಭಿವೃದ್ಧಿಗೆ ಪ್ರಾಮುಖ್ಯತೆ ಕೊಡಬೇಕು. ಫಸ್ಟು ಕೆಲಸ ಏನು ಮಾಡಿದ್ದಾರೆ ಸಾಹೇಬರು ಅದನ್ನು ಗುರುತಿಸಿ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಮುಂದಕ್ಕೆ ನಾವು ಒಳ್ಳೆ ಕೆಲಸ ಆಗೋ ರೀತಿ ಒಳ್ಳೆ ಮಾದರಿ ಇನ್ನೂ ಹೆಚ್ಚಿನ ಕೆಲಸ ಆಗೋ ರೀತಿ ನಮ್ಮ ಶಾಸಕರಿಗೆ ಬೆಂಬಲ ಕೊಡಬೇಕು. ನಾವು ಇವತ್ತೇನು ಈ ಜನ ಎಲ್ಲ ನೋಡ್ತಾ ಇದ್ದಾರೆ. ನಮಗೆ ಮುಂದಕ್ಕೆ 2028ಗೆ ಬರೋ ಚುನಾವಣೆಯಲ್ಲಿ ನಮ್ಮ ಶಾಸಕರು 1 ಲಕ್ಷ ಮತದಲ್ಲಿ ಕನಿಷ್ಠ 1 ಲಕ್ಷ ಮತದಲ್ಲಿ ವಿನ್ ಆಗ್ತಾರೆ ಅಂತ ನಮಗೆ ಈಗಾಗಲೇ ಕಾಣಿಸ್ತಾ ಇದೆ, ಕಣ್ಮುಂದೆ ಇದೆ. ಈಗಾಗಲೇ 20-25 ಸಾವಿರ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು 20 ಸಾವಿರ ಜನ ಬರೋ ನಿರೀಕ್ಷೆ ಇದೆ. ಸೊ ಇವತ್ತು ಏನು ಇದೆಲ್ಲ ನೋಡ್ತಾರೆ ನಮಗೊಂದು ಖುಷಿ ಆಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಾಹೇಬ್ರಿಗೆ ಇಷ್ಟೊಂದು ಬೆಂಬಲ ಕೊಡ್ತಾ ಇರೋದು ನೋಡಿ, ಇಷ್ಟೊಂದು ಅಭಿವೃದ್ಧಿ ಕೆಲಸ ನೋಡಿ ನಮ್ಮ ಶಾಸಕರು ಇಷ್ಟೊಂದು ಬೆಂಬಲ ಕೊಡ್ತಾರೆ ಎಲ್ಲರೂ. ಅದು ನೋಡಿ ನಮಗೂ ಖುಷಿ ಆಗುತ್ತೆ. ನಾವು ಅವ್ರಿಗೆಲ್ಲ ಅವ್ರು ನಮ್ಮ ನಾಯಕರು ಅವ್ರನ್ನ ಸ್ಫೂರ್ತಿಯಾಗಿ ನಾವು ತೊಗೊಂಡು ನಾವು ಮುಂದಕ್ಕೆ ಸಾಹೇಬ್ರ ಥರನೇ ಜನಸೇವೆ ಮಾಡೋ ಅವಕಾಶ ನಮ್ಮ ಸಾಹೇಬರು ಕಲ್ಪಿಸಿದ್ದಾರೆ. ನಮಗೂ ಯುವ ಮೋರ್ಚಾ ಅಧ್ಯಕ್ಷನಾಗಿ ನಮ್ಮ ಸಾಹೇಬರು ಮಾಡಿದ್ದಾರೆ. ಅವ್ರ ಮಾದರಿ ಅಂತ ನಾವು ನಡ್ಕೊಂಡು ಹೋಗ್ತೀವಿ. ಹಿಂಗೆ ನಮ್ಮ ಸಾಹೇಬರು ಹೆಚ್ಚಿನ ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ದೇವರು ಅವ್ರಿಗೆ ಐಶ್ವರ್ಯ ಕೊಟ್ಟು ಇನ್ನೂ ಜನಸೇವೆ ಮಾಡೋ ಭಾಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ನಿಮ್ಮ ಶಾಸಕರ ಹುಟ್ಟುಹಬ್ಬ ಇವತ್ತು. ಮೊದಲನೇದಾಗಿ SR ವಿಶ್ವನಾಥ್ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು 100 ಕಾಲ ಜನಸೇವೆ ಮಾಡೋ ಅವಕಾಶ ಭಾಗ್ಯ ಕೊಟ್ಟು ಕಾಪಾಡಿನಿಂದ ಕೇಳ್ಕೊತೀನಿ. ಇವತ್ತೇನು ಸಾಹೇಬರು ಅಭಿವೃದ್ಧಿ ಅಂದರೆ SR ವಿಶ್ವನಾಥ್ ಅಂದರೆ ಅಭಿವೃದ್ಧಿ. ಇವತ್ತು ಯಲಹಂಕ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಮಾಡಿದ್ದಾರೆ. ಇದು ಯಾರು ಮಾಡಿದ ಊಹೆ ಮಾಡ್ಕೊಂಡಂಗೆ ನಮ್ಮ ಸಾಹೇಬರು ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಇವತ್ತೇನು ಜಾತಿ ಅದು ಇದು ಬಿಟ್ಬಿಟ್ಟು ಅಭಿವೃದ್ಧಿಗೆ ಪ್ರಾಮುಖ್ಯತೆ ಕೊಡಬೇಕು. ಫಸ್ಟು ಕೆಲಸ ಏನು ಮಾಡಿದ್ದಾರೆ ಸಾಹೇಬರು ಅದನ್ನು ಗುರುತಿಸಿ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಮುಂದಕ್ಕೆ ನಾವು ಒಳ್ಳೆ ಕೆಲಸ ಆಗೋ ರೀತಿ ಒಳ್ಳೆ ಮಾದರಿ ಇನ್ನೂ ಹೆಚ್ಚಿನ ಕೆಲಸ ಆಗೋ ರೀತಿ ನಮ್ಮ ಶಾಸಕರಿಗೆ ಬೆಂಬಲ ಕೊಡಬೇಕು. ನಾವು ಇವತ್ತೇನು ಈ ಜನ ಎಲ್ಲ ನೋಡ್ತಾ ಇದ್ದಾರೆ. ನಮಗೆ ಮುಂದಕ್ಕೆ 2028ಗೆ ಬರೋ ಚುನಾವಣೆಯಲ್ಲಿ ನಮ್ಮ ಶಾಸಕರು 1 ಲಕ್ಷ ಮತದಲ್ಲಿ ಕನಿಷ್ಠ 1 ಲಕ್ಷ ಮತದಲ್ಲಿ ವಿನ್ ಆಗ್ತಾರೆ ಅಂತ ನಮಗೆ ಈಗಾಗಲೇ ಕಾಣಿಸ್ತಾ ಇದೆ, ಕಣ್ಮುಂದೆ ಇದೆ. ಈಗಾಗಲೇ 20-25 ಸಾವಿರ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು 20 ಸಾವಿರ ಜನ ಬರೋ ನಿರೀಕ್ಷೆ ಇದೆ. ಸೊ ಇವತ್ತು ಏನು ಇದೆಲ್ಲ ನೋಡ್ತಾರೆ ನಮಗೊಂದು ಖುಷಿ ಆಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಾಹೇಬ್ರಿಗೆ ಇಷ್ಟೊಂದು ಬೆಂಬಲ ಕೊಡ್ತಾ ಇರೋದು ನೋಡಿ, ಇಷ್ಟೊಂದು ಅಭಿವೃದ್ಧಿ ಕೆಲಸ ನೋಡಿ ನಮ್ಮ ಶಾಸಕರು ಇಷ್ಟೊಂದು ಬೆಂಬಲ ಕೊಡ್ತಾರೆ ಎಲ್ಲರೂ. ಅದು ನೋಡಿ ನಮಗೂ ಖುಷಿ ಆಗುತ್ತೆ. ನಾವು ಅವ್ರಿಗೆಲ್ಲ ಅವ್ರು ನಮ್ಮ ನಾಯಕರು ಅವ್ರನ್ನ ಸ್ಫೂರ್ತಿಯಾಗಿ ನಾವು ತೊಗೊಂಡು ನಾವು ಮುಂದಕ್ಕೆ ಸಾಹೇಬ್ರ ಥರನೇ ಜನಸೇವೆ ಮಾಡೋ ಅವಕಾಶ ನಮ್ಮ ಸಾಹೇಬರು ಕಲ್ಪಿಸಿದ್ದಾರೆ. ನಮಗೂ ಯುವ ಮೋರ್ಚಾ ಅಧ್ಯಕ್ಷನಾಗಿ ನಮ್ಮ ಸಾಹೇಬರು ಮಾಡಿದ್ದಾರೆ. ಅವ್ರ ಮಾದರಿ ಅಂತ ನಾವು ನಡ್ಕೊಂಡು ಹೋಗ್ತೀವಿ. ಹಿಂಗೆ ನಮ್ಮ ಸಾಹೇಬರು ಹೆಚ್ಚಿನ ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ದೇವರು ಅವ್ರಿಗೆ ಐಶ್ವರ್ಯ ಕೊಟ್ಟು ಇನ್ನೂ ಜನಸೇವೆ ಮಾಡೋ ಭಾಗ್ಯ ಕೊಡಲಿ ಅಂತ ಕೇಳ್ಕೊತೀನಿ.